ನಮಸ್ತೆ. ಶ್ರೀ ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಇವತ್ತು ಟ್ಯಾರೋ ಕಾರ್ಡ್ ರೀಡ್ ಮತ್ತು ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರ ಮತ್ತು ಟ್ಯಾರೋ ಈ ಕಾರ್ಡ್ ಮತ್ತು ಸಂಖ್ಯಾಶಾಸ್ತ್ರವನ್ನು ಬಳಸಿ ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ಅರ್ಥ ಮಾಡ್ಕೊಳ್ಬಹುದು, ನೀವೇನಾಗಿದ್ದೀರಾ, ನಿಮ್ಮ ವ್ಯಕ್ತಿತ್ವ ಹೇಗಿದೆ, ಮತ್ತು ನಿಮಗೆ ಯಾವ ಗ್ರಹ ನಿಮ್ಮನ್ನು ಅಂದರೆ ಯಾವ ಪ್ಲ್ಯಾನೆಟ್ ನಿಮ್ಮನ್ನು ಏನು ಅಂತೇಳಿದ್ರೆ ರೆಪ್ರೆಸೆಂಟ್ ಮಾಡ್ತಾ ಇದೆ, ಅದರಿಂದ ನಿಮಗೆ ಏನು ಲಾಭ ಇದೆ, ಮತ್ತು ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣದಾದಂತಹ ಬೀಜ ಮಂತ್ರ, ಇದರಿಂದ ನಿಮ್ಮ ಜೀವನದ ಆಬ್ಸ್ಟಿಕಲನ್ನು ಹೇಗೆ ನಿಯಂತ್ರಣ ಮಾಡಿಕೊಳ್ಬಹುದು, ನಿಮ್ಮ ತೊಂದರೆಯನ್ನು ಹೇಗೆ ನಿಯಂತ್ರಣ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಈಗ ಫಸ್ಟ್ ಒನ್ ಆಗಿ ಏನು ಅಂತ ಹೇಳಿದರೆ, ಹೇಗೆ ಡೇಟ್ ಆಫ್ ಬರ್ತ್ನ ಮೂಲಕ ನಿಮ್ಮ ಸೋಲ್ ನಂಬರ್ ಅಥವಾ ನಿಮ್ಮ ಎನರ್ಜಿ ನಂಬರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ. ಫಸ್ಟ್ ಒನ್ ಆಗಿ 22/3/1988 ಒಬ್ರದ್ದು ಯಾರ್ದೋ ಒಬ್ರದ್ದು ಡೇಟ್ ಆಫ್ ಬರ್ತ್ ಅಂತ ಇಟ್ಕೊಳ್ಳಿ. ನೀವು ಇಷ್ಟೇ ಮಾಡಬೇಕಾದ್ದು 2 + 2 + 3 + 1 + 9 + 8 + 8. ಓಕೆನಾ? ಈಗ 2 + 2 ಎಷ್ಟಾಯಿತು? 4 ಆಯಿತು. 4 + 3 + 1 9 + 8 + 8 ಇದೇ ರೀತಿ ಆನ್ಸರ್ ಮಾಡ್ಕೊಳ್ಬೇಕು. ಈಗ ಉದಾಹರಣೆಗೆ ನೋಡಿ, 4 + 3 7 + 1 8 24 ನೋಡಿ, ಈ 8 ಅಲ್ವಾ, 8 3 24 + 9. ಓಕೆನಾ? ನೋಡಿ, ನೀವೇ ಲೆಕ್ಕ ಮಾಡಿ ನೋಡಿ, ಬಂತಲ್ವಾ ಆನ್ಸರು? 33. ಟೋಟಲ್ ನಂಬರ್ ಎಷ್ಟಾಯ್ತು ಇದ್ರದ್ದು? 33 ಆಯಿತು. ಈ 33ಯನ್ನು ನೀವೇನು ಮಾಡಬೇಕು? ಸಿಂಗಲ್ ಡಿಜಿಟ್ಗೆ ತರಬೇಕು. 3 + 3 = ಎಷ್ಟಾಯಿತು? 6 ಆಯಿತು. ಹಾಗಾದರೆ ನಿಮ್ಮ ಪರ್ಸ್ನಾಲಿಟಿ ಮೇಲೆ ಯಾವ ನಂಬರ್ ಪ್ರಭಾವ ಬೀರ್ತಾ ಇದೆ? ಸಂಖ್ಯೆ 6. ಓಕೆನಾ? ಈ ನಂಬರ್ಗೆ ಅದರದೇ ಆದಂತಹ ಒಂದು ವ್ಯಕ್ತಿತ್ವವಿದೆ, ಅದರದೇ ಆದಂತಹ ಒಂದು ಗ್ರಹ ರೂಲ್ ಮಾಡ್ತಾ ಇರುತ್ತೆ. ಅದರ ಜೊತೆಗೆ ನಿಮ್ಮ ಏನು ಅಂತ ಹೇಳಿದ್ರೆ ಆಬ್ಸ್ಟಿಕಲ್ ಕೂಡ ಇದರಿಂದ ಬರುವಂಥ ಚಾನ್ಸಸ್ ಇದೆ. ಓಕೆನಾ? ಆ ಗ್ರಹದ ಇಂಪ್ಲಿಮೆಂಟ್ ಆಗಿ ನಿಮಗೆ ತೊಂದರೆ ಬರುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು ಅಂತ ಅದನ್ನು ಟ್ಯಾರೋ ಕಾರ್ಡ್ ಕೂಡ ಹೇಳುತ್ತೆ, ಅದರ ಜೊತೆಗೆ ನ್ಯೂಮರಾಲಜಿ ಕೂಡ ಹೇಳುತ್ತೆ. ಇದನ್ನೆಲ್ಲವನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಬರ್ಕೊಂಡು ಅದನ್ನು ಎಲ್ಲವನ್ನು ಪ್ಲಸ್ ಮಾಡ್ಕೊಳ್ಬೇಕು. ಪ್ಲಸ್ ಮಾಡಿ ಅದನ್ನ ಸಿಂಗಲ್ ಡಿಜಿಟ್ಗೆ ತರಬೇಕು. ಅದು ಎಷ್ಟಾದರೂ ಬರಲಿ, 33 ಬರಲಿ ಅಥವಾ ಬರೀ 4 ಬರಲಿ, ಎಷ್ಟು ಬರುತ್ತೋ ಅಷ್ಟು. ಡಬಲ್ ನಂಬರ್ ಬಂದರೆ ಪುನಃ ಅದನ್ನು ಸಿಂಗಲ್ ನಂಬರ್ಗೆ ತೊಗೋಬೇಕು. ಹೇಗೆ? 33 ಇದ್ದದನ್ನು 3 + 3 ಅಂತ ಮಾಡ್ಕೊಂಡ್ರಾಯ್ತು. ಓಕೆನಾ? ಹೀಗೆ ಸಿಂಗಲ್ ಡಿಜಿಟ್ ಮಾಡಿದ ಮೇಲೆ ನಿಮ್ಮ ಪರ್ಸ್ನಾಲಿಟಿ ಹೇಗಿದೆ, ನಿಮಗೆ ಯಾವ ಗ್ರಹ ಅಧಿಪತಿಯಾಗಿದ್ದಾನೆ, ಅದು ಶನಿಯ, ಗುರುವ, ಶುಕ್ರನ, ಸೂರ್ಯನ, ಬುಧನ ಅಂತ, ಹಾಗೆ ಅದರ ಜೊತೆಗೆ ಅದರಿಂದ ನಿಮಗೇನಾದರೂ ತೊಂದರೆ ಇದ್ದರೆ ಅದಕ್ಕೇನು ಪರಿಹಾರ ಅಂತ ನೋಡ್ತಾ ಹೋಗೋಣ. ಓಕೆನಾ? ಅದರ ಜೊತೆಗೆ ಟ್ಯಾರೋ ಕಾರ್ಡಲ್ಲಿ ಕೂಡ ನಂಬರ್ ಇರುತ್ತೆ. ಆ ನಂಬರ್ ನಿಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತೆ. ಅದನ್ನು ಕೂಡ ನಾವು ಡೀಟೇಲ್ ಆಗಿ ಇವತ್ತಿನ ದಿನದಲ್ಲಿ ನೋಡೋಣ. ಈ ವಿಡಿಯೋದ ಉದ್ದೇಶ ಏನು ಅಂತ ಹೇಳಿದರೆ, ಇದು ನಿಮ್ಮ ಜೀವನದ ಮೇಲೆ ಕೆಲವೊಮ್ಮೆ ನಿಮ್ಮ ಸಮಸ್ಯೆಗಳಿಗೆ ಕೂಡ ಕಾರಣ ಆಗಿರುತ್ತೆ. ಮತ್ತು ಅದರ ಜೊತೆಗೆ ಇದನ್ನು ತಿಳ್ಕೊಳ್ಬೇಕು ಅಂತ ಒಂದು ಕುತೂಹಲ ಎಲ್ಲರಲ್ಲಿಯೂ ಸಾಧಾರಣವಾಗಿ ಇರುತ್ತೆ, ಅವರವರ ವ್ಯಕ್ತಿತ್ವವನ್ನು ತಿಳ್ಕೊಳ್ಬೇಕು ಅಂತ. ಅದನ್ನು ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ಆಗಿ ನಂಬರ್ ಒನ್ ಟ್ಯಾರೋ ಪ್ರಕಾರ ದ ಮೆಜಿಷಿಯನ್ ಕಾರ್ಡ್. ಓಕೆನಾ? ನಂಬರ್ 1 ಯಾವ ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದರೆ, ಆ್ಯಕ್ಚುಲಿ ನಂಬರ್ 1 ಕಾಣಿಸುತ್ತಲ್ವಾ, ಮೆಜಿಷಿಯನ್ ಕಾರ್ಡ್ ಯಾರನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಸೂರ್ಯದೇವರನ್ನು. ನಿಮ್ಮ ನಂಬರ್ 1 ಯಾರ್ದೆಲ್ಲ ನಂಬರ್ 1 ಟೋಟಲ್ ಮಾಡಿದಾಗ ಬಂದಿದೆಯೋ ಅವರ ಯಾವ ಗ್ರಹಕ್ಕೆ ಅನುಗುಣವಾಗಿ ಅವರ ವ್ಯಕ್ತಿತ್ವ ಇರುತ್ತೆ ಅಂದರೆ ಸೂರ್ಯನ ಪ್ರಭಾವಕ್ಕೆ ಅವರು ಹೆಚ್ಚಾಗಿ ಒಳಗಾಗಿರ್ತಾರೆ. ಓಕೆನಾ? ಸ್ವಲ್ಪ ನಾನು ಪುಸ್ತಕವನ್ನು ಮಡಚಿಡ್ತೇನೆ. ಓಕೆ, ಈಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಈ ಸೂರ್ಯನ ಗ್ರಹಕ್ಕೆ ಪ್ರಭಾವಿತರಾಗಿರ್ತಾರೆ. ಇವರ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಬುದ್ಧಿವಂತರು ಇವರು. ಹಾಗೆ ಅದರ ಜೊತೆಗೆ ಇವರು ಏನು ಅಂತ ಹೇಳಿದ್ರೆ ಕಾರ್ಯಶೀಲತೆ ಜಾಸ್ತಿ ಇವರಿಗೆ, ಸ್ವಭಾವದಲ್ಲಿ ಉತ್ಸಾಹ ಇರುತ್ತೆ, ಸ್ವತಂತ್ರವಾಗಿರಬೇಕು ಅಂತ ಬಯಸ್ತಾರೆ. ಹಾಗೆ ಅದರ ಜೊತೆಗೆ ಧೈರ್ಯಶಾಲಿ ವ್ಯಕ್ತಿತ್ವವನ್ನು ಕೂಡ ಅವರು ಹೊಂದಿರ್ತಾರೆ.
ತುಂಬಾ ಧೈರ್ಯಶಾಲಿ ವ್ಯಕ್ತಿತ್ವವನ್ನು ಅವರು ಹೊಂದಿರ್ತಾರೆ. ಮತ್ತು ಅದರ ಜೊತೆಗೆ ನೀವು ಹೇಗಿರ್ತೀರ ಅಂತ ಹೇಳಿದರೆ ಪವರ್ಫುಲ್ ಆಗಿರ್ತೀರ, ತುಂಬಾ ಲಾಜಿಕ್ ಮೈಂಡಾಗಿ ಆಲೋಚನೆಯನ್ನು ಮಾಡ್ತಾ ಇರ್ತೀರ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ ಯಾವುದೇ ಕೆಲಸ ಕೊಟ್ಟರು ಅಷ್ಟೇ ತುಂಬಾ ಉತ್ಸಾಹಭರಿತವಾಗಿ ಕೆಲಸ ಮಾಡುವಂತಹ ಎನರ್ಜಿ ನಿಮ್ಮಲ್ಲಿ ಇರುತ್ತೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ನಿಮಗೆ ಹೊಸ ಪ್ರಾಜೆಕ್ಟ್ ಮಾಡೋದು ಅಥವಾ ಹೊಸದಾಗಿ ಏನಾದರೂ ಮಾಡೋದು ಅಂದರೆ ತುಂಬಾ ಉತ್ಸಾಹ ಇರುತ್ತೆ. ಇನ್ನು ದ ಟ್ಯಾರೋ ಕಾರ್ಡಲ್ಲಿ ನಿಮ್ಮ ಹೇಗೆ ವ್ಯಕ್ತಿತ್ವವನ್ನು ನೋಡ್ಬೋದು ಅಂತ ಹೇಳಿದಾಗ ಟ್ಯಾರೋ ಕಾರ್ಡ್ ಏನು ಹೇಳುತ್ತೆ ಅಂದರೆ ನೀವು ಡೌನ್ ಟು ಅರ್ತ್, ಅಂದರೆ ನಿಮಗೆ ದೇವರ ಮೇಲೆ ಅಪಾರವಾದಂತಹ ನಂಬಿಕೆ ಇರುತ್ತೆ. ನೀವು ಯಾವುದೇ ಕೆಲಸ ಮಾಡಿದ್ರೂ ಏನೇ ವಿಘ್ನ ಬರಬಾರ್ದು ಅಂತ ಹೇಳಿ ದೇವ್ರ ಹತ್ರ ಹೋಗುವಂಥದ್ದು. ಅಥವಾ ನಿಮಗೆ ಏನು ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಏನಾದರೂ ಯಶಸ್ಸು ಬಂದಾಗ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನಂತಾನು ಹೊಗಳ್ಕೊಳ್ಳೋದು ಜಾಸ್ತಿ. ಆದರೆ ನೀವು ಹಾಗಲ್ಲ, ದೇವರ ಬಗ್ಗೆ ತುಂಬಾ ಆಲೋಚನೆ ಮಾಡ್ತೀರ. ಓ ಗಾಡ್ ಗ್ರೇಸ್, ಅದಕ್ಕಾಗಿ ಇದು ಒಳ್ಳೆಯದಾಯಿತು, ಈ ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತೀರ. ತುಂಬಾ ಸ್ಪಿರಿಚುವಲಿ ಪರ್ಸನ್ ಆಗಿರ್ತೀರಾ. ಓಕೆನಾ? ಮತ್ತು ನೆನ್ಪಿಟ್ಕೊಳ್ಳಿ, ನಿಮ್ಮ ಒಂದು ಸೋಲ್ ಕಾಂಟ್ರಾಕ್ಟ್ ಆಗಲಿ ನಿಮಗೆ ಸಿಕ್ಕಿರುವಂತಹದ್ದೇನು ಅಂತ ಹೇಳಿದರೆ ಗೈಡ್ಲೈನ್ಸ್ ಕೊಡುವಂತಹ ಬುದ್ಧಿ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ಟೀಚರ್ಸ್ ವೃತ್ತಿಗೆ ಸಂಬಂಧಪಟ್ಟವರು ಕೂಡ ಇರ್ತೀರಾ ಇಲ್ಲಿ ಹೆಚ್ಚಾಗಿ. ಮತ್ತು ಅದರ ಜೊತೆಗೆ ಟೀಚರ್ಸು ಮತ್ತು ಯಾವುದಾದ್ರು ಗೌರ್ಮೆಂಟ್ ಜಾಬಲ್ಲಿ ಕೂಡ ಇರ್ಬೋದು, ಮ್ಯಾನೇಜ್ಮೆಂಟ್ ಜಾಬಲ್ಲಿ ಕೂಡ ಇರ್ತೀರಾ, ಅಡ್ವೈಸ್ ಮಾಡುವಂಥವರು ಕೂಡ ಆಗಿರ್ತೀರ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ತುಂಬಾ ಲೀಡರ್ಶಿಪ್ ಕ್ವಾಲಿಟಿ ಇರೋದ್ರಿಂದ ನೀವು ನಿಮ್ಮ ಫ್ಯಾಮಿಲಿಯನ್ನು ತುಂಬಾ ಟೇಕ್ ಕೇರ್ ಮಾಡ್ತೀರಾ. ನನ್ನ ಕುಟುಂಬ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ನಾನು ದುಡಿಬೇಕು, ಅದರ ಒಂದು ಶ್ರೇಯೋಭಿವೃದ್ಧಿಯನ್ನು ತುಂಬಾ ನಿರೀಕ್ಷೆ ಮಾಡುವಂತಹ ವ್ಯಕ್ತಿತ್ವದವರು ನೀವು ಆಗಿರ್ತೀರ. ನಿಮಗೆ ಯೂನಿವರ್ಸಿಂದ ಸದಾ ಯಾವಾಗಲೂ ಬ್ಲೆಸ್ಸಿಂಗ್ ಇರುತ್ತೆ. ಸ್ಪಿರಿಚುವಲ್ ಪರ್ಸನ್ ಆಗಿರೋದ್ರಿಂದ ಡೌನ್ ಟು ಅರ್ತ್ ಗುಣಗಳಿರೋದ್ರಿಂದ ನಿಮಗೆ ಯಾವಾಗಲೂ ಯೂನಿವರ್ಸಿಂದ ಬ್ಲೆಸ್ಸಿಂಗ್ ಇದೆ ಅಂತ ಇದು ಹೇಳ್ತಾ ಇದೆ. ಓಕೆ, ಇದು ಯಾವ ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಸೂರ್ಯ ಗ್ರಹನನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೀವು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಗೆ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡ್ಬೋದು ಅಂತ ಹೇಳಿದರೆ ಸಿಂಗಲ್ವಾದಂಥ ಒಂದು ಒಳ್ಳೆ ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ. ಓಂ ಭಾಸ್ಕರಾಯ ನಮಃ. ಇದನ್ನು ಪ್ರತಿ ನಿತ್ಯ 21 ಬಾರಿ ಬೆಳಗ್ಗೆ ಸ್ನಾನ ಆದ ಮೇಲೆ ಸೂರ್ಯನಿಗೆ ಮುಖ ಮಾಡಿ ಜಪಿಸೋದ್ರಿಂದ, ಸೂರ್ಯನಿಗೆ ಎದುರು ನಿಂತು ಸೂರ್ಯನಿಗೆ ಹೇಳೋದ್ರಿಂದ ನಿಮ್ಮ ಜೀವನದ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು. ಅದರಲ್ಲೂ ಎಸ್ಪೆಷಲಿ ಭಾನುವಾರ ನೀವು ಸೂರ್ಯನಿಗೆ ಮುಖ ಮಾಡಿ ಓಂ ಭಾಸ್ಕರಾಯ ನಮಃ ಅಂತ ಹೇಳಿ 21 ಸಾರಿ ಹೇಳಿ ನೋಡಿ. ನಿಮ್ಮ ಜೀವನದಲ್ಲಿ ನೇಮ್, ಫೇಮ್ ಅಥವಾ ಕೆಲಸ ಬೇಕಾ, ಅಥವಾ ಮದುವೆಗೆ ಏನಾದರೂ ತೊಂದರೆ ಇದೆಯಾ, ಅಥವಾ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ಕಿರಿಕಿರಿ ಇದೆಯಾ, ಎಲ್ಲದಕ್ಕೂ ಕೂಡ ಇದು ಅತ್ಯಂತ ಸುಲಭವಾದಂತಹ ಒಂದು ಮಂತ್ರ ಅಂತ ನಾನು ಅಂದ್ಕೊಳ್ತೇನೆ. ಓಕೆನಾ? ಇದು ನಂಬರ್ 1 ಅವರ ರೀಡಿಂಗ್. ಓಕೆನಾ? ನೆಕ್ಸ್ಟ್ ನಂಬರ್ 2 ನಿಮ್ಮದನ್ನು ಮಾಡ್ಕೊಳ್ಳಿ. ಸೋಲ್ ನಂಬರ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೇನೆ, ಅದೇ ರೀತಿ ಮಾಡ್ಕೊಳ್ಳಿ. ನಂಬರ್ 2 ಯಾರೆಲ್ಲ ನಂಬರ್ 2 ಬಂದಿರುತ್ತೋ ಅವರು ಚಂದ್ರಗ್ರಹನಿಂದ ಪ್ರಭಾವಿತರಾಗಿರ್ತೀರ. ಚಂದ್ರ ಮೇಯ್ನಾಗಿ ನಿಮ್ಮನ್ನು ಡಾಮಿನೇಟ್ ಮಾಡ್ತಾ ಇರ್ತಾನೆ. ಓಕೆನಾ? ನಿಮ್ಮ ಸ್ವಭಾವ ಏನು ಅಂದರೆ ತುಂಬಾ ಸಾಫ್ಟ್ ಮೈಂಡೆಡ್, ನೀವು ತುಂಬಾ ಎಲ್ಲರ ಬಗ್ಗೆ ಸಹಾನುಭೂತಿ ಇರುತ್ತೆ, ದಯೆ ಜಾಸ್ತಿ ನಿಮಗೆ. ಆಮೇಲೆ ಏನು ಅಂತ ಹೇಳಿದ್ರೆ ಶಾಂತಪ್ರಿಯರು, ಸದಾ ಶಾಂತಿಯನ್ನು ನಿಮ್ಮೊಳಗೆ ನೀವು ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ. ಕಿರ್ಚಾಟ ಗಲಾಟೆಗಳೆಲ್ಲ ನಿಮಗೆ ಇಷ್ಟ ಆಗಲ್ಲ. ಮೈಂಡ್ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಬಹಳ ಪ್ರಯತ್ನ ಮಾಡುವಂಥವರು, ಉತ್ತಮವಾದಂತಹ ಒಂದು ಕಮ್ಯುನಿಕೇಷನ್ ಕೆಪಾಸಿಟಿ ಇರುವಂತಹವರು, ಸರಿಯಾಗಿ ಮಾತನಾಡುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತೀರ. ಮತ್ತು ಯಾವುದಾದ್ರು ಡಿಸಿಷನ್ ತಗೊಂಡಾಗ ಅದನ್ನು ತುಂಬ ಅಂತಂದರೆ ಕ್ರಿಟಿಕಲ್ ಆಗಿ ತಗೊಳ್ಳುವಂತಹ ಮೈಂಡ್ ನಿಮ್ಮಲ್ಲಿ ಇರುತ್ತೆ. ಮತ್ತು ಏನು ಅಂತ ಹೇಳಿದ್ರೆ ತುಂಬಾ ಸೀಕ್ರೆಟಿವ್, ಯಾರಿಗೂ ಕೂಡ ಯಾವುದನ್ನು ಬೇಗನೆ ಬಿಟ್ಕೊಡಲ್ಲ ನೀವು. ಅದು ನಿಮ್ಮ ಒಂದು ಮೈಂಡ್ ಸೆಟ್. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಓವರ್ ಥಿಂಕ್ ಮಾಡುವಂತಹ ವ್ಯಕ್ತಿತ್ವ ಕೂಡ ನಿಮ್ಮದಾಗಿರುತ್ತೆ. ಓಕೆನಾ? ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ನೀವು ಸ್ಪಿರಿಚುವಲಿ ಸ್ವಲ್ಪ ಹೈ ಗ್ರೇಡಲ್ಲಿ ಇರ್ತೀರ. ಅಂದರೆ ದೇವರು, ಆಧ್ಯಾತ್ಮ ಅಂದರೆ ತುಂಬಾ ಒಂದು ಆಸಕ್ತಿ ಇರುತ್ತೆ ನಿಮಗೆ. ಆದ್ದರಿಂದಾಗಿ ಏನು ಅಂತ ಹೇಳಿದ್ರೆ ಎಲ್ಲದಕ್ಕೂ ದೇವರನ್ನು ಕನೆಕ್ಟ್ ಮಾಡುವಂತಹ ಒಂದು ಎನರ್ಜಿ ನಿಮ್ಮಲ್ಲಿ ಇದೆ. ನಿಮಗೆ ಚಂದ್ರ ಬಂದಿರೋದ್ರಿಂದ, ಚಂದ್ರಗ್ರಹದ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯ ಓಂ ನಮಃ ಶಿವಾಯವನ್ನು ಜಪ ಮಾಡ್ಬೋದು. 21 ಬಾರಿಯೂ ಮಾಡ್ಬೋದು, 108 ಬಾರಿಯೂ ಜಪ ಮಾಡೋದ್ರಿಂದ ನಿಮ್ಮ ಜೀವನದ ಯಾವುದೇ ಆಬ್ಸ್ಟಿಕಲ್ಸ್ ಇದ್ದರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಓಕೆನಾ? ಅದರ ಜೊತೆಗೆ ನಿಮಗೆ ಯಾವ ಕೆಲಸ ಚೆನ್ನಾಗಿ ಸೂಟ್ ಆಗುತ್ತೆ ಅಥವಾ ಯಾವ ಕೆಲಸದಲ್ಲಿ ನೀವು ಇರ್ತೀರಾ ಅಂತ ಹೇಳಿದರೆ ಜರ್ನಲಿಸ್ಟ್ ಆಗಿರ್ಬೋದು, ಅಥವಾ ನರ್ಸಿಂಗ್ ಕೆಲಸದಲ್ಲಿರ್ಬೋದು, ಅಥವಾ ಡೈರಿ ಹಾಲಿನ
ಕೆಲಸ, ಪಶುಸಂಗೋಪನೆ ಅಂಥದ್ರ ಬಗ್ಗೆ ತುಂಬಾ ಆಸಕ್ತಿ ಇರುವಂತಹದ್ದು. ಟೀಚರ್ಸ್ ಕೂಡ ಕೆಲವೊಂದು ಈ ಒಂದು ಫೀಲ್ಡಲ್ಲಿ ಬರ್ತಾರೆ. ಓಕೆನಾ. ಹೆಚ್ಚಾಗಿ ಇದು ತಾಯಿಯನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ನೀವು ನಿಮ್ಮ ಕುಟುಂಬವನ್ನು ತುಂಬಾ ಪ್ರೊಟೆಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀರಾ, ಜವಾಬ್ದಾರಿಗಳನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀರಾ, ಬೇರೆಯವರಿಗಾಗಿ ಬೇಗ ಸ್ಯಾಕ್ರಿಫೈಸ್ ಮಾಡುವಂತಹ ಮನೋಭಾವನೆಯನ್ನು ಹೊಂದಿರ್ತೀರ. ಓಕೆನಾ. ನೀವು ಓಂ ನಮಃ ಶಿವಾಯವನ್ನು ಜಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಪಡ್ಕೊಳ್ಬಹುದು. ಅದರಲ್ಲೂ ಸೋಮವಾರ ಓಂ ನಮಃ ಶಿವಾಯವನ್ನು ಪಡಿಸಿ ನಿಮ್ಮ ಜೀವನದ ಅದೃಷ್ಟವನ್ನು ನೀವೇ ಓಪನ್ ಮಾಡ್ಕೊಳ್ಳಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ. ನಿಮಗಾಗಿ ಬರುವ ಕಾರ್ಡ್ ದ ಹೈ ಪ್ರೆಸ್ಟೆಸ್. ಓಕೆನಾ. ನೆಕ್ಸ್ಟ್ ಕಾರ್ಡಿಗೆ ಮೂವ್ ಆಗುವ. ನಂಬರ್ 3. ಯಾರ ಸೋಲ್ ನಂಬರ್ 3 ಆಗಿರುತ್ತೋ ಅವರಿಗೆ ಟ್ಯಾರೋ ಕಾರ್ಡ್ ಹೇಳುವಂತಹದ್ದು ದ ಎಂಪ್ರೆಸ್. ದ ಎಂಪ್ರೆಸ್, ನೀವು ಈ ಕಾರ್ಡನ್ನು ನೋಡಿದ ಹಾಗೆ ಎಂಪ್ರೆಸ್ ಕಾರ್ಡ್ ಏನನ್ನು ತೋರಿಸುತ್ತೆ? ಒಂದು ಕ್ರಿಯೇಟಿವಿಟಿ, ಒಂದು ಸೃಜನಾತ್ಮಕತೆಯನ್ನು ತೋರಿಸುತ್ತೆ. ಒಂದು ಉತ್ತಮವಾದ, ನೀವು ಯಾವುದೇ ಕೆಲಸವನ್ನು ಮಾಡಿ ಅದರಲ್ಲಿ ಏನು ಅಂತ ಹೇಳಿದ್ರೆ ತುಂಬಾ ಚುರುಕಾಗಿರ್ತೀರ. ಒಂದು. ಎರಡು ಏನು ಅಂತ ಹೇಳಿದ್ರೆ ಎಲ್ಲದರಲ್ಲೂ ಕುತೂಹಲ ಇರುವಂತಹ ವ್ಯಕ್ತಿತ್ವದವರು. ಹಾಗೆ ಅದರ ಜೊತೆಗೆ ಏನು ಅಂದರೆ ಒಂದು ಕಲಾತ್ಮಕ ದೃಷ್ಟಿಕೋನ ಇರುತ್ತೆ ನಿಮ್ಮ ಹತ್ರ. ಅದು ಹೀಗಿದ್ರೆ ಚಂದ, ಇದು ಹಾಗಿದ್ರೆ ಚಂದ ಅನ್ನುವಂತಹ ವ್ಯಕ್ತಿತ್ವದವರಾಗಿರ್ತೀರ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಜನರ ಜೊತೆ ಇರೋದು ಅಂದರೆ ನಿಮಗೆ ಬಹಳ ಇಷ್ಟ. ನಂಬರ್ 3, ನಿಮಗೆ ಏನು ಅಂತ ಹೇಳಿದ್ರೆ ಸದಾ ಫ್ರೆಂಡ್ಸು, ಸರ್ಕಲ್ಸು ಎಲ್ಲ ಜಾಸ್ತಿ ಆಗಿರುತ್ತೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ನೀವು ತುಂಬಾ ಏನು ಅಂತ ಹೇಳಿದ್ರೆ ಆ್ಯಂಬಿಷಿಯಸ್ ಪರ್ಸನ್. ಅಂದರೆ ಜೀವನದಲ್ಲಿ ನಿಮ್ಮದೇ ಆದಂತಹ ಒಂದು ಮಹತ್ವಾಕಾಂಕ್ಷೆ ನಿಮಗೆ ಜಾಸ್ತಿ. ಓಕೆನಾ. ನಿಮ್ಮ ಮನೆಯಲ್ಲಿ ನೀವು ರಾಣಿ ಥರ ಇರಬೇಕು ಅಂತ ಬಯಸ್ತೀರ ಮತ್ತು ಇರ್ತೀರ ಕೂಡ. ನಂಬರ್ 3. ಓಕೆನಾ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ಈ ನಂಬರ್ 3 ಯಾರನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಗುರುಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರಿಂದಾಗಿ ನಿಮಗೆ ಎಜುಕೇಷನ್ ಫೀಲ್ಡಲ್ಲಿ ತುಂಬ ಆಸಕ್ತಿ ಇರುತ್ತೆ. ಅಂದರೆ ತುಂಬ ಓದಬೇಕು, ತುಂಬ ತಿಳ್ಕೊಳ್ಬೇಕು ಅನ್ನುವಂತಹ ಮನೋಭಾವದವರು. ಹಾಗೆ ಟೀಚರ್ಸ್ ಕೂಡ ಇದರಲ್ಲಿ ರೆಪ್ರೆಸೆಂಟ್ ಆಗ್ತಾರೆ. ಬ್ಯಾಂಕಲ್ಲಿರೋರು ರೆಪ್ರೆಸೆಂಟ್ ಆಗ್ತಾರೆ. ಉದ್ಯೋಗ ಅಂತ ಹೇಳಿದಾಗ ಯಾವುದಾದ್ರೂ ಟೀಚಿಂಗ್, ಅಡ್ವೈಸಿಂಗ್ಗೆ ಸಂಬಂಧಪಟ್ಟಂತಹ ಕೆಲಸದಲ್ಲಿ ನೀವಿರ್ತೀರ, ಅಥವಾ ನಿಮಗೆ ಸೂಟಾಗಿ ಬರುತ್ತೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ನಿಮಗೆ ಗುರುವಿನ ಒಂದು ಅನುಗ್ರಹ ಜಾಸ್ತಿ. ಅದು ರಾಘವೇಂದ್ರ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು. ಗುರುತತ್ವಕ್ಕೆ ಬೇಗ ಅಟ್ಯಾಚ್ಮೆಂಟ್ ಆಗ್ತೀರಾ. ಅವರು ನಿಮ್ಮ ಮೇಲೆ ತುಂಬಾ ಪ್ರಭಾವ ಕೂಡ ಬೀರ್ತಾರೆ. ಓಕೆನಾ. ಅದರ ಜೊತೆಗೆ ಏನು ಅಂತ ಹೇಳಿದರೆ ಇನ್ನೂ ಕೆಲವರು ಏನು ಅಂತ ಹೇಳಿದರೆ ತುಂಬಾ ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡುವಂತಹ ವ್ಯಕ್ತಿತ್ವದವರು. ನೀವು ಶ್ರಮ ವಹಿಸಿ ಮಾಡೋದಕ್ಕಿಂತ ಹೆಚ್ಚು ತಲೆ ಖರ್ಚು ಮಾಡಿ ಮಾಡುವಂಥವ್ರು. ಅಂದರೆ ನಾಜೂಕಾಗಿ ಕೆಲಸವನ್ನು ಹೇಗೆ ಮುಗಿಸ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ. ಓಕೆನಾ. ಈ ದಿ ಎಂಪ್ರೆಸ್ ಕಾರ್ಡ್. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ ಯಾರಿಗಾದರೂ ಸಮಸ್ಯೆ ಬಂತು ಅಂದರೆ ನೀವೇ ಹೋಗಿ ಅಡ್ವೈಸ್ ಮಾಡ್ತೀರಾ. ಅದು ಹಾಗಲ್ಲ, ಅದು ಹೀಗೆ ಮಾಡಿದ್ರೆ ಅದು ಒಳ್ಳೆಯದಾಗತ್ತೆ ಅಂತ ಅಡ್ವೈಸ್ ಮಾಡುವಂಥ ಗುಣ ನಿಮ್ಮಲ್ಲಿ ಇರುತ್ತೆ. ಓಕೆನಾ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ ದೇವರ ಮೇಲೆ ನೀವು ಕೂಡ ಅಷ್ಟೇ ಅಪಾರವಾದಂಥ ಅಭಿಮಾನಿಗಳಾಗಿರ್ತೀರ. ದೇವರನ್ನು ಜಾಸ್ತಿ ಪೂಜೆ ಎಲ್ಲ ಮಾಡುವಂತಹದ್ದು ನಿಮ್ಮ ವ್ಯಕ್ತಿತ್ವವಾಗಿರುತ್ತೆ. ಇದು ನಂಬರ್ 3 ಗುರುಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೀವು ಯಾವುದಾದ್ರೂ ಗುರುವಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಹೇಳ್ಕೊಳ್ಳುವಂತಹದ್ದು, ಅಥವಾ ಏನು ಅಂತ ಹೇಳಿದ್ರೆ ಗುರು ರಾಘವೇಂದ್ರಂಗೆ ಸಂಬಂಧಪಟ್ಟಂಥ ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥದ್ದು, ಅಥವಾ ಸಾಯಿಬಾಬಾವನ್ನು ನಂಬುವಂಥದ್ದು, ಗುರುವಾರ ಹೋಗಿ ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗಿ ಪ್ರತಿ ಗುರುವಾರ ಹೋಗಿ ದೇವರಿಗೆ ದೀಪ ಹಚ್ಚಿ ಬರುವಂಥದ್ದು. ಇಂಥದ್ರೆಲ್ಲ ಮಾಡೋದ್ರಿಂದ ನಿಮ್ಮ ಜೀವನದ ಎಲ್ಲ ಆಬ್ಸ್ಟಿಕಲ್ಸ್ ಕೂಡ ನಿವಾರಣೆ ಆಗುತ್ತೆ. ಅಥವಾ ಸಿಂಪಲ್ ಆದಂಥ ಮಂತ್ರ ಅಂತ ಹೇಳಿದ್ರೆ ಓಂ ಶ್ರೀ ಗುರುವೇ ನಮಃ ಈ ಮಂತ್ರವನ್ನು ಜಪಿಸ್ಬೋದು. ಅಥವಾ ಓಂ ಶ್ರೀ ಗುರುಭ್ಯೋ ನಮಃ ಇದನ್ನು ನೀವು ಗುರುವಾರ ಮತ್ತು ಯಾವ ದಿನ ಬೇಕಾದರೂ ಜಪಿಸ್ಬೋದು. ಗುರುವಾರ ಜಪಿಸಿದರೆ ಅದು ತುಂಬ ಒಳ್ಳೆಯದು. ಸಂಜೆ ಅಥವಾ ಬೆಳಿಗ್ಗೆ ಜಪಿಸೋದ್ರಿಂದ ಸಾಕಷ್ಟು ನೀವು ಈ ಲಾಭವನ್ನು ಪಡ್ಕೊಳ್ತೀರಾ. ಓಕೆನಾ. ಇದು ಗುರುಗ್ರಹದ ಬಗ್ಗೆ ಮತ್ತು ಎಂಪ್ರೆಸ್ ಕಾರ್ಡ್ 3ನೇ ನಂಬರ್ ಅವ್ರ ಬಗ್ಗೆ ಹೇಳುವಂತಹ ವಿಚಾರ. ಓಕೆನಾ. ನೆಕ್ಸ್ಟ್ ಬರೋಣ. ನಂಬರ್ 4. ಓಕೆ. ಸಂಖ್ಯಾಶಾಸ್ತ್ರ ಎನ್ನುವಂತಹದ್ದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ಅದು ಏನು ಅಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವವನ್ನು ಹೇಳುತ್ತೆ, ನಮ್ಮ ಆಬ್ಸ್ಟಿಕಲ್ಸನ್ನು ಹೇಳುತ್ತೆ, ನಮ್ಮ ಕರಿಯರ್ ಹೇಳುತ್ತೆ, ನಮ್ಮ ಮ್ಯಾರೇಜ್ ಹೇಳುತ್ತೆ, ನಮ್ಮ ಲೈಫ್ ಸ್ಟೈಲ್ ಹೇಳುತ್ತೆ, ಎಲ್ಲವನ್ನು ಕೂಡ ಬಿಡಿಸಿ ಹೇಳುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಟ್ಯಾರೋ ಕಾರ್ಡ್ ಮತ್ತು ನ್ಯೂಮರಾಲಜಿ ಹೇಗೆ ಸಿಂಕ್ರನೈಸೇಷನ್ ಆಗುತ್ತೆ ಅಂತ ನಾನು ಹೇಳ್ತೇನೆ. ಓಕೆನಾ. ಫಸ್ಟಿಗೆ ಪರ್ಸ್ನಾಲಿಟಿ ನೋಡೋಣ. ನೆಕ್ಸ್ಟ್ ದ ಎಂಪರರ್ ಕಾರ್ಡ್ ಬಂದಿದೆ. ಯಾರಿಗೆ? ನಿಮ್ಮ ಸೋಲ್ ನಂಬರ್ 4 ಆಗಿದ್ದರೆ, ನಿಮ್ಮ ಸೋಲ್ ನಂಬರ್ 4 ಆಗಿದ್ದರೆ
ನಿಮಗೋಸ್ಕರ ಬರುವಂತಹ ಕಾರ್ಡ್ ಯಾವುದು ಅಂದರೆ ದ ಎಂಪರರ್. ಓಕೆ, ಈ ನಂಬರ್ 4 ಹುಟ್ಟಿರುವಂಥವರು ರಾಹುವಿನ ಪ್ರಭಾವಕ್ಕೆ ಒಳಗಾಗಿರ್ತೀರ. ತುಂಬಾ ಹಾರ್ಡ್ ವರ್ಕರ್ ಆಗಿರ್ತೀರ. ನೀವು ಕಠಿಣವಾಗಿ ಕೆಲಸ ಮಾಡಿ ಜೀವನದಲ್ಲಿ ಒಂದು ಉನ್ನತವಾದಂತಹ ಯಶಸ್ಸನ್ನು ಪಡೆದಿರ್ತೀರ. ನಿಮಗೆ ಗೊತ್ತಿದೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ, ಆ ಒಂದು ಗಾದೆ ಮಾತು ನಿಮಗೆ ಫಿಟ್. ಓಕೆನಾ. ಆಮೇಲೆ ಏನು ಅಂತ ಹೇಳಿದ್ರೆ, ನೀವೊಬ್ಬ ಸೆಲ್ಫ್ ಮೇಡ್ ಪರ್ಸನ್. ನಿಮಗೆ ಯಾರ ಬೆಂಬಲವೂ ಇಲ್ಲದೆ ಮೇಲೇಳೋದು ಹೇಗೆ ಅನ್ನುವಂತಹ ಕಲೆ, ಚಾಕಚಕ್ಯತೆ ನಿಮ್ಮ ಹತ್ರ ಇದೆ. ಓಕೆನಾ. ಆಮೇಲೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ತುಂಬಾ ಮೆಚ್ಯೂರ್ಡ್ ಆಗಿರುವಂತಹ ಪರ್ಸನ್ ಆಗಿರ್ತೀರ ಜೀವನದಲ್ಲಿ. ಮತ್ತು ನಂಬಿಕಸ್ಥರು. ಯಾರೇ ಆಗಲಿ ನಿಮ್ಮನ್ನು ಬೇಗನೆ ನಂಬಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಯಾರು ಬೇಕಾದರೂ ನಿಮ್ಮನ್ನು ನಂಬಿಕೆ ಯಾವುದೇ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂತಹ ವ್ಯಕ್ತಿತ್ವ ನಿಮ್ಮದು. ಓಕೆನಾ. ಆಮೇಲೆ ಏನು ಅಂತ ಹೇಳಿದ್ರೆ, ತಟಸ್ಥವಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತೀರ. ಎಲ್ಲದರಲ್ಲೂ ಸ್ಟೆಬಿಲೈಸ್ ಇರುತ್ತೆ ಅಂತ ಹೇಳ್ಬೋದು. ಯಾವುದೇ ವಿಚಾರ ತಗೊಂಡ್ರು ಅಷ್ಟೇ, ನಿರ್ಧಾರ ಒಂದು ಸಲ ತಗೊಂಡ್ರೆ ಮತ್ತೆ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಅದರಿಂದ ಲಾಭ ಇಲ್ಲ ಅಂತ ಹೇಳಿ ಚೇಂಜ್ ಮಾಡುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರಲ್ಲ. ಓಕೆನಾ. ಅದರ ಜೊತೆಗೆ ರಾಹುವಿನ ಪ್ರಭಾವ ಇರೋದ್ರಿಂದ ಸ್ವಲ್ಪ ಹಠವಾದಿ ಸ್ವಭಾವದವರು ಕೂಡ ನೀವು ಇರಬಹುದು. ಆದರೆ ಸ್ವತಂತ್ರವಾದಂತಹ ಆಲೋಚನೆಯನ್ನು ಹೊಂದಿರ್ತೀರ. ಯಾರ ಮೇಲೂ ಡಿಪೆಂಡ್ ಆಗೋದು ನಿಮಗೆ ಇಷ್ಟ ಆಗಲ್ಲ. ಇದು ನಂಬರ್ 4 ಸೋಲ್ ನಂಬರ್ ಆಗಿದ್ದರೆ ಅವರ ಒಂದು ವ್ಯಕ್ತಿತ್ವ. ಇನ್ನು ರಾಹುವಿಗೆ ಸಂಬಂಧಪಟ್ಟ ಹಾಗೆ ನಾವೇನನ್ನು ಮಾಡಬಹುದು? ರಾಹುವಿಗೆ ಸಂಬಂಧಪಟ್ಟ ಹಾಗೆ ಶಿವನ ಆರಾಧನೆಯನ್ನು ಕೂಡ ಮಾಡಬಹುದು ರಾಹುವಿಗೆ, ಅಥವಾ ನಾಗನ ಆರಾಧನೆಯನ್ನು ಕೂಡ ಮಾಡಬಹುದು. ಓಕೆನಾ. ಅತ್ಯಂತ ಶುಭದಾಯಕ ಇದರಿಂದ. ಅಥವಾ ಇನ್ನೂ ಒಳ್ಳೆಯದು ಯಾವುದು ಅಂತ ಹೇಳಿದ್ರೆ ಹನುಮಂತನ ಆರಾಧನೆ. ಹನುಮಂತನ ಆರಾಧನೆ ಮಾಡೋದು ಕೂಡ ನಿಮಗೆ ಹಿಡಿದು ಬರುತ್ತೆ. ಇದಕ್ಕೆ ರಾಹುವಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರು ಮಂತ್ರ ಇದೆಯಾ ಅಂತ ಕೇಳಿದ್ರೆ, ಓಂ ರಾಹವೇ ನಮಃ, ಓಂ ರಾಹವೇ ನಮಃ. ಈ ಬೀಜ ಮಂತ್ರವನ್ನು ನೀವು ಜಪಿಸೋದ್ರಿಂದ ದಿನಕ್ಕೆ ಎಷ್ಟು ಬಾರಿ? 11 ಬಾರಿ. ಓಕೆನಾ. ನಿಮಗೆ ಜಪಿಸ್ಲಿಕ್ಕೆ ಅವಕಾಶ 11 ಬಾರಿ. ಈ ರೀತಿ ನೀವು ಜಪಿಸೋದ್ರಿಂದ ರಾಹುವಿನಿಂದ ಬರುವಂತಹ ಒಂದು ಕೆಟ್ಟ ಪ್ರಭಾವ ಕಮ್ಮಿಯಾಗಿ ನಿಮಗೆ ಅವನು ಸಪೋರ್ಟಿವ್ ಆಗಿ ನಿಲ್ತಾನೆ. ಓಕೆನಾ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಇನ್ನು ನೀವು ಯಾವ ಉದ್ಯೋಗದಲ್ಲಿ ಇರ್ತೀರಾ ಅಂತ ಹೇಳಿದರೆ, ಒಳ್ಳೆ ಉದ್ಯೋಗದಲ್ಲಿ ಇರ್ತೀರ. ನಿಮಗೆ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಈ ಎಲೆಕ್ಟ್ರಿಕಲ್ಸ್ ಕೆಲಸಗಳಲ್ಲಿ ನೀವು ಇರ್ತೀರ. ಅದರ ಜೊತೆಗೆ ಏನು ಅಂತ ಹೇಳಿದರೆ, ಯಾವುದಾದ್ರೂ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿಯೂ ನೀವು ತುಂಬಾ ಆಸಕ್ತಿ ವಹಿಸ್ತೀರ. ಲಾಜಿಕಲ್ ಮೈಂಡ್ ಆಗಿರೋದ್ರಿಂದ ಸ್ವಲ್ಪ ಏನು ಅಂತ ಹೇಳಿದ್ರೆ, ದೇವರು ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚು ಹಾರ್ಡ್ ವರ್ಕ್ ಅನ್ನುವಂತಹ ಮನೋಭಾವ ನಿಮ್ಮಲ್ಲಿ ಇರುತ್ತೆ. ಓಕೆನಾ. ಇದು ನಂಬರ್ 4 ಇವರ ಒಂದು ಎನರ್ಜಿ. ನೆಕ್ಸ್ಟ್ ನಂಬರ್ 5. ನಂಬರ್ 5 ಇದು ಯಾವ ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಬುಧ ಗ್ರಹ. ಓಕೆನಾ. ಬುಧ ಗ್ರಹವನ್ನು ಅಂದರೆ ಮರ್ಕ್ಯೂರಿ. ಅರ್ಥ ಆಗುತ್ತಲ್ಲ? ಇವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ, ವೆರಿ ಸ್ಪಿರಿಚುವಲ್ ಪರ್ಸನ್. ಟ್ರೆಡಿಷನ್ನ ಫಾಲೋ ಮಾಡೋದು ಅಂದರೆ ಇವ್ರಿಗೆ ಇಷ್ಟ, ಸಂಪ್ರದಾಯಗಳನ್ನು ಫಾಲೋ ಮಾಡೋದು ಅಂತ. ಹಾಗೆ ಅದರ ಜೊತೆಗೆ ಇವ್ರ ಹತ್ರ ಹೋದರೆ ಯಾರಿಗಾದರೂ ಆಗಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತಾರೆ. ಏನಾದರೂ ಯಾರ ಹತ್ರ ಆದರೂ ತೊಂದರೆ ಇದೆ, ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಇವ್ರ ಹತ್ರ ಹೋಗಬೇಕು. ಇವರು ಟಪ್ ಅಂತ ಕರೆಕ್ಟಾದ ಆನ್ಸರನ್ನು ಕೊಟ್ಬಿಡ್ತಾರೆ. ಅಂಥ ಒಂದು ವ್ಯಕ್ತಿತ್ವದವರು ಇವರು. ಓಕೆನಾ. ಅದರ ಜೊತೆಗೆ ಎಲ್ಲದರಲ್ಲೂ ಕ್ಯೂರಿಯಸ್ ಆಗಿರ್ತಾರೆ, ಅಡ್ವೆಂಚರಸ್ ಆಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಅದರ ಜೊತೆಗೆ ಹೊಸ ಹೊಸ ಆವಿಷ್ಕಾರ ಇವರಿಗೆ ತುಂಬ ಇಷ್ಟ. ಬುಧ ಗ್ರಹವನ್ನು ಇದು ರೆಪ್ರೆಸೆಂಟ್ ಮಾಡೋದ್ರಿಂದ ತುಂಬಾ ಬುದ್ಧಿವಂತರು, ಚುರುಕು ಸ್ವಭಾವದವರಾಗಿರ್ತಾರೆ. ಹೇಳಿದ್ದನ್ನು ಪಕ್ಕ ಗ್ರಾಸ್ಪ್ ಮಾಡುವಂತಹ ಶಕ್ತಿ ಇವರಲ್ಲಿರುತ್ತೆ. ಸೂಕ್ಷ್ಮವಾದಂಥ ಸ್ವಭಾವ ಹೊಂದಿರುವಂಥ ವ್ಯಕ್ತಿತ್ವದವರಾಗಿರ್ತಾರೆ ಈ ನಂಬರ್ 5. ಓಕೆನಾ. ಇವ್ರಿಗೆ ಏನು ಅಂತ ಹೇಳಿದರೆ, ಹಿಡಿದಿಡಬಾರ್ದು ಇವರನ್ನು. ನಿಮ್ಮ ವ್ಯಕ್ತಿತ್ವ ಏನು ಅಂತ ಹೇಳಿದಾಗ, ಯಾರೂ ಕೂಡ ನೀವು ತಗೊಳ್ಳುವಂತಹ ನಿರ್ಧಾರಗಳನ್ನು ಚೇಂಜ್ ಮಾಡಿದರೆ ನಿಮಗದು ಇಷ್ಟ ಆಗಲ್ಲ. ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು, ಸ್ವತಂತ್ರವಾದ ನಿರ್ಧಾರವನ್ನು ತಗೊಳ್ಬೇಕು ಅಂತ ತುಂಬಾ ಇಷ್ಟಪಡ್ತೀರಾ. ಇದು ನಂಬರ್ 5 ಅವರ ವ್ಯಕ್ತಿತ್ವವಾಗಿರುತ್ತೆ. ಓಕೆ. ಇನ್ನು ಇವರು ಯಾವ ರೀತಿಯ ಉದ್ಯೋಗದಲ್ಲಿ ಇರ್ತಾರೆ ಅಂತ ಕೇಳಿದಾಗ, ಇವರ ಉದ್ಯೋಗ ಜನರಲಿ ಇವರು ಬ್ಯಾಂಕಿಂಗಲ್ಲಿರ್ಬೋದು, ಟೀಚಿಂಗಲ್ಲಿರ್ಬೋದು, ಅಥವಾ ಸ್ಪೀಕರ್ ಆಗಿರ್ಬೋದು, ಕೋರ್ಟಲ್ಲಿ ಜಡ್ಜ್ ಆಗಿರ್ಬೋದು, ಅಡ್ವೈಸರ್ ಆಗಿರ್ಬೋದು, ಲೀಗಲ್ ಅಡ್ವೈಸರ್ ಇರ್ತಾರೆ, ಅಥವಾ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಕೆಲವರು ಅಡ್ವೈಸ್ ಆಗಿರ್ತಾರೆ.
ಅಂಥವರಾಗಿರ್ಬೋದು, ಓಕೆನಾ. ಅಥವಾ ಯಾವುದಾದ್ರೂ ಧರ್ಮದ ಗುರುಗಳು ಕೂಡ ಆಗಿರಬಹುದು, ಅಥವಾ ಹೀಲರ್ಗಳು ಕೂಡ ಈ ಒಂದು ಎನರ್ಜಿಯಲ್ಲಿ ಬರ್ತಾ ಹೋಗ್ತಾರೆ, ಓಕೆನಾ. ನೆಕ್ಸ್ಟ್ ಇವರಿಗೆ ಏನು ಮಾಡ್ಬೋದು, ಈ 5 ನಂಬರಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಸೋಲ್ ನಂಬರ್ 5 ಆಗಿದ್ದರೆ ಅವರಿಗೆ ಏನನ್ನ ಒಂದು ಜಪಿಸ್ಬೋದು ಅಂತ ಹೇಳಿದಾಗ, ಬುಧ ಮರ್ಕ್ಯೂರಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಬುಧ ಗ್ರಹವಾದ್ರಿಂದಾಗಿ ನೀವು ವಿದ್ಯಾಧಿಪತಿಯಾದಂತಹ ಗಣಪತಿಯನ್ನು ನೀವು ಆರಾಧನೆ ಮಾಡ್ಬೋದು. ಓಂ ಗಂ ಗಣಪತೆ ನಮಃ ಅಂತ ನಿಮಗೆ ಗೊತ್ತು, ಬೀಜ ಮಂತ್ರ ಸಾಧಾರಣವಾಗಿ ಎಲ್ಲರಿಗೂ ತಿಳಿದಿರುತ್ತೆ. ಓಂ ಗಂ ಗಣಪತೆ ನಮಃ ಇದನ್ನು 21 ಬಾರಿ ಜಪಿಸೋದ್ರಿಂದ ಕೂಡ ನಿಮಗೆ ನಿಮ್ಮ ಜೀವನದ ಆಬ್ಸ್ಟಿಕಲ್ಸ್ ನಿಂತು ಹೋಗುತ್ತೆ, ಒಳ್ಳೆಯ ಪರಿಣಾಮ ನಿಮಗೆ ಸಿಗ್ತಾ ಬರುತ್ತೆ ಬುಧ ಗ್ರಹದಿಂದ, ಓಕೆನಾ. ಇದು ನಿಮ್ಮ ರೀಡಿಂಗ್, ಓಕೆ. ನೆಕ್ಸ್ಟ್ ನಂಬರ್ 6. ನಂಬರ್ 6 ಅಂತ ಹೇಳುವಂಥದ್ದು ನೋಡಿ, ಕಾರ್ಡೇ ಹೇಳ್ತಾ ಇದೆ ವೆರಿ ಲವಿಂಗ್ ನೇಚರ್ ಪರ್ಸನ್, ನರ್ಚರಿಂಗ್ ಮಾಡುವಂತಹ ಒಂದು ಪರ್ಸನ್ ಆಗಿರ್ತಾರೆ, ಓಕೆನಾ. ಮತ್ತು ಶ್ರದ್ಧೆಯನ್ನು ಹೊಂದಿರುವಂಥವ್ರು, ಯಾವುದೇ ವಿಚಾರದಲ್ಲೂ ಅಪಾರ ಶ್ರದ್ಧೆಯನ್ನು ತೋರಿಸ್ತಾರೆ. ಅದು ವಿದ್ಯೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಯಸ್ಸಿನ ಜವಾಬ್ದಾರಿ ಆಗಿರ್ಬೋದು, ಅದನ್ನು ಶ್ರದ್ಧೆಯಿಂದ ಮಾಡುವಂಥ ವ್ಯಕ್ತಿತ್ವ ಯಾರ್ದಾಗಿರುತ್ತೆ ಅಂದರೆ ನಂಬರ್ 6ಅಲ್ಲಿ ಹುಟ್ಟಿದಂಥವ್ರು. ಸೋಲ್ ಎನರ್ಜಿ ಯಾರ್ದಿರುತ್ತೋ ಅವ್ರದ್ದು, ಓಕೆನಾ. ಇವರು ಏನು ಅಂತ ಹೇಳಿದರೆ ಫ್ಯಾಮಿಲಿ ಓರಿಯೆಂಟೆಡ್, ತುಂಬಾ ಕುಟುಂಬವನ್ನು ಪ್ರೀತಿಸ್ತಾರೆ, ತುಂಬಾ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ತುಂಬಾ ಜೀವನವನ್ನು ಒಂದು ರೀತಿಯಲ್ಲಿ ಬ್ಯಾಲೆನ್ಸಾಗಿ ಇಟ್ಕೊಳ್ಳೋದು ಅಂದರೆ ಇವ್ರಿಗೆ ತುಂಬಾ ಇಷ್ಟ, ಓಕೆನಾ. ಮತ್ತು ವೆರಿ ಹಾನೆಸ್ಟಿ ಪರ್ಸನ್, ತುಂಬಾ ಪ್ರಾಮಾಣಿಕರಾಗಲಿಕ್ಕೆ ಇಷ್ಟಪಡ್ತಾರೆ. ಅಷ್ಟೇ ಸ್ಮಾರ್ಟ್ ವ್ಯಕ್ತಿತ್ವವನ್ನು ಕೂಡ ಇವರು ಹೊಂದಿರ್ತಾರೆ, ಓಕೆನಾ. ಇವರಿಗೆ ಏನು ಗೈಡ್ಲೈನ್ಸ್ ಏನು ಅಂತ ಹೇಳಿದರೆ, ಪ್ರಾಮಾಣಿಕತೆ ನಿಮ್ಮೊಳಗಿರುತ್ತೆ, ಆದರೆ ನಿಮ್ಮ ಎದುರಿನವರಿಗೆ ಇರುತ್ತೋ ಇಲ್ಲವೋ ಅಂತ ಆಲೋಚನೆ ಮಾಡಿ ಸ್ವಲ್ಪ ಮುಂದುವರಿಯಿರಿ, ಇಲ್ಲಾಂದರೆ ತೊಂದರೆ ಆಗಬಹುದು, ಓಕೆನಾ. ಇದು ಅವರಿಗೆ ಕೊಡುವಂಥ ಒಂದು ಸಣ್ಣ ಗೈಡ್ಲೈನ್ಸ್. ಯಾಕೆಂದರೆ 6 ಶುಕ್ರರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಶುಕ್ರ ಅಂತ ಹೇಳಿದ ಕೂಡಲೇ ನಿಮಗೆ ಗೊತ್ತೇ ಇದೆ ಏನು ಅಂತ ಹೇಳಿದ್ರೆ ಒಂಥರ ಸೌಂದರ್ಯ ಪ್ರಿಯರು ಅವರು. ಎಲ್ಲದರಲ್ಲೂ ಏನು ಅಂತ ಹೇಳಿದ್ರೆ ಲವ್ವಿಂಗ್ ನೇಚರನ್ನು ಜಾಸ್ತಿ ಹುಡುಕ್ತಾ ಇರ್ತಾರೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಾರೆ, ಬೇಗ ಅಪ್ಸೆಟ್ ಆಗುವಂಥದ್ದೆಲ್ಲ ಬೇಗ ಇವರು. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಇವರು ಯಾವ ಒಂದು ವೃತ್ತಿಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಕೆಲವರು ಇದರಲ್ಲಿ ಬ್ಯೂಟಿ ಪಾರ್ಲರ್ ಅವರು ಬರ್ತಾರೆ, ಅಥವಾ ಸೌಂದರ್ಯ ವರ್ಧಕ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥವರು, ಅಥವಾ ಸ್ಕಿನ್ ಡಾಕ್ಟರ್ಸ್ ಕೂಡ ಇದರಲ್ಲಿ ಕೂಡ ಬರ್ತಾರೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಮೀಡಿಯಾದಲ್ಲಿ ಕೆಲಸ ಮಾಡುವವರು, ಜಮ್ ಸ್ಟೋನ್ಗಳು, ಫ್ಯಾನ್ಸಿ ಸ್ಟೋರು ಇಂಥದ್ದೆಲ್ಲ ಇರ್ಬೋದು. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಜ್ಯುವೆಲರಿ ಶಾಪ್ಗಳನ್ನು ಇಟ್ಕೊಂಡಿರ್ಬೋದು, ಅಂತಹ ಒಂದು ಅಂಗಡಿ ಇಟ್ಕೊಂಡಿರುವಂಥವ್ರು. ಇವರಿಗೇನು ಅಂತ ಹೇಳಿದ್ರೆ ಕಲೆಗಳಲ್ಲಿ, ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ತುಂಬಾ ಆಸಕ್ತಿ ಇರುತ್ತೆ ಇವರಿಗೆ. ಡ್ಯಾನ್ಸು ಅಂಥದ್ರಲ್ಲೆಲ್ಲ ಬಹಳ ಆಸಕ್ತಿ ಇರುತ್ತೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಅಂಥದ್ರಲ್ಲಿ ಕೂಡ ಕೆಲಸದಲ್ಲಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವರ ಒಂದು ಏನು ಅಂತ ಹೇಳಿದ್ರೆ ತುಂಬಾ ಸ್ಮಾರ್ಟ್, ಇವ್ರು ನೋಡಲಿಕ್ಕೆ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿರ್ತಾರೆ. ಮತ್ತು ಅದರ ಜೊತೆಗೆ ತುಂಬಾ ಹಾನೆಸ್ಟಿ ಆಗಿರುವಂತಹ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ, ಶುಕ್ರನ ಪ್ರಭಾವ ಇರೋದರಿಂದ. ಇವರಿಗೆ ಯಾವ ಒಂದು ಮಂತ್ರ ಚೆನ್ನಾಗಿ ಕೂಡಿ ಬರುತ್ತೆ ಅಂತ ಹೇಳಿದ್ರೆ ದೇವಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಓದುವುದು ಅಥವಾ ಬೀಜ ಮಂತ್ರಗಳನ್ನು ಪಠಿಸುವಂತಹದ್ದು. ಯಾವ ಬೀಜ ಮಂತ್ರ? ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಒಂದು ಸಾಕು. ಈ ಬೀಜ ಮಂತ್ರದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಾ. ಶುಕ್ರವಾರ ಪಠಿಸಿ, ಇದು ನಿಮಗೆ ಒಳ್ಳೆಯದಾಗುತ್ತೆ, ಓಕೆನಾ. ನೆಕ್ಸ್ಟ್ ಕ್ಷಮಿಸಿ, ನಂಬರ್ 7 ಯಾರ ಸೋಲ್ ಎನರ್ಜಿ ನಂಬರ್ 7 ಆಗಿರುತ್ತೋ ಅವರಿಗೆ ಬರುವಂತಹದ್ದು ಯಾವುದು ಅಂದರೆ ದ ಚಾರಿಯೇಟ್ ಕಾರ್ಡ್ ಬರ್ತಾ ಇದೆ ನೋಡಿ. ಟ್ಯಾರೋ ಕಾರ್ಡಲ್ಲಿ ಕೂಡ ನಂಬರ್ 7 ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದರೆ, ಒಂದು ನಿಮಿಷ, ಓಕೆ, ಎಸ್. ನಂಬರ್ 7 ಯಾವ ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದರೆ ಕೇತು, ಓಕೆನಾ. ಕೇತು ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇವರ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದರೆ ಲಾಜಿಕಲ್ ಆಗಿ, ಒಂದು ಅನಾಲಿಟಿಕಲ್ ಆಗಿ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಮನಸ್ಸಿಗೆ ಹಚ್ಕೊಳ್ಳೋದಲ್ಲೇ ತಲೆಯಿಂದ ಆಲೋಚನೆ ಮಾಡುವಂತಹ ವ್ಯಕ್ತಿತ್ವದವರು. ಇವರಿಗೆ ಹೃದಯಕ್ಕಿಂತ ಹೆಚ್ಚು ಇವರ ತಲೆ ಓಡ್ತಾ ಇರುತ್ತೆ, ಓಕೆನಾ.
ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಇವರು ವೆರಿ ಸ್ಪಿರಿಚುವಲ್ ಪರ್ಸನ್, ದೇವರನ್ನು ನಂಬ್ತಾರೆ. ಆಧ್ಯಾತ್ಮಿಕತೆ ಅಂದರೆ ದೇವರಿಗೂ ಒಂದು ಮೀರಿದ್ದು ಒಂದು ಆತ್ಮ, ಅದೊಂದು ಜೀವಾತ್ಮ, ಇಂಥದ್ದೆಲ್ಲ ಮಾತುಗಳು ಅವ್ರಿಗೆ ಜಾಸ್ತಿ, ಅವ್ರ ಬಾಯಲ್ಲಿ ಬರುವಂತಹದ್ದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಡೀಪ್ ಥಿಂಕಿಂಗ್, ಯಾವುದೇ ವಿಚಾರ ಕೊಟ್ಟರು ಅಷ್ಟೇ ಅದಕ್ಕೆ ಆಳಕ್ಕಿಳಿಬೇಕು, ಅದನ್ನು ರಿಸರ್ಚ್ ಮಾಡಬೇಕು ಅನ್ನುವಂತಹ ಮನೋಭಾವನೆ ಉಳ್ಳವರಾಗಿರ್ತಾರೆ. ಅದರ ಜೊತೆಗೆ ವೆರಿ ಸ್ಪಿರಿಚುವಲ್ ಪರ್ಸನ್ ಆಗಿರ್ತಾರೆ. ಮತ್ತು ಇನ್ನೇನು ಅಂತ ಹೇಳಿದ್ರೆ ಯಾವುದಕ್ಕೂ ಭಯಪಡುವಂತಹ ವ್ಯಕ್ತಿತ್ವದವರಲ್ಲ, ಸ್ಟ್ರಾಂಗ್ ಮೈಂಡೆಡ್ ಆಗಿರ್ತಾರೆ, ಭಯಪಡುವಂಥವರಲ್ಲ ಇವರು. ಮತ್ತು ಟೀಕೆಗಳನ್ನು ತಗೊಳ್ಳುವಂತಹ ಶಕ್ತಿ ಇವರಲ್ಲಿರುತ್ತೆ. ಕೆಲವರಿಗೆ ಟೀಕೆ ಮಾಡಿದ ಕೂಡಲೇ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರಲ್ಲ. ಬಟ್ ಇವರೇನು ಅಂತ ಹೇಳಿದ್ರೆ ಕ್ರಿಟಿಕಲ್ ಮೈಂಡ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ಅದನ್ನು ಒಂದು ಏನು ಅಂತ ಹೇಳಿದ್ರೆ ತಗೊಳ್ಳುವಂತಹ ಅಕ್ಸೆಪ್ಟ್ ಮಾಡುವಂತಹ ಮೈಂಡ್ ನಂಬರ್ 7ಗೆ ಇರುತ್ತೆ. ಓಕೆನಾ. ಆಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ವೆರಿ ಫಿಯರ್ಲೆಸ್ ವ್ಯಕ್ತಿತ್ವ, ಯಾವುದೇ ರೀತಿಯ ಒಂದು ಭಯ ಪಡುವಂಥದ್ದು, ಅಂಜಿಕೆ ಮಾಡ್ಕೊಳ್ಳುವಂಥದ್ದು, ಯಾವುದೇ ವಿಚಾರಕ್ಕಾಗಲಿ ಭಯಪಡಲ್ಲ ಇವರು. ಅಂತಹ ಒಂದು ವ್ಯಕ್ತಿತ್ವ ಯಾವುದಾಗಿರುತ್ತೆ ಅಂದರೆ 7 ನಂಬರ್ನವ್ರದ್ದಾಗಿರುತ್ತೆ. ಮತ್ತು ಅದರ ಜೊತೆಗೆ ಸೆಲ್ಫ್ ಕಂಟ್ರೋಲ್, ತುಂಬಾ ಅವರನ್ನು ನಿಯಂತ್ರಣ ಮಾಡುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ನಿಮ್ಮ ಸೋಲ್ ಎನರ್ಜಿ ಏನಾದರೂ 7 ನಂಬರಿಂದ ಇದ್ದರೆ, ಓಕೆನಾ. ನಿಮಗೆ ಏನು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಟ್ರಾವೆಲಿಂಗ್ ತುಂಬಾ ಇಷ್ಟ, ಕುತೂಹಲ ಜಾಸ್ತಿ ನಿಮಗೆ. ಆಮೇಲೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ನೇಚರಲ್ಲಿ ಓಡಾಡೋವಂಥದ್ದು, ಅಂದರೆ ಪ್ರಕೃತಿಯ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ತುಂಬಾ ಇಷ್ಟಪಡ್ತೀರಾ. ಪ್ರಾಣಿ ಪಕ್ಷಿಗಳು ಇವುಗಳನ್ನೆಲ್ಲ ತುಂಬಾ ಇಷ್ಟಪಡ್ತೀರಾ ಅಂತ ಅನಿಸುತ್ತೆ. ಇದು ನಿಮ್ಮ ಎನರ್ಜಿಯನ್ನು ತೋರಿಸುತ್ತೆ. ಓಕೆನಾ. ನಿಮಗೆ ಯಾವ ಗ್ರಹ ರೆಪ್ರೆಸೆಂಟ್ ಮಾಡ್ತಾನೆ ಅಂದರೆ ಕೇತುವಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವ ರೀತಿಯ ಮಂತ್ರವನ್ನು ಜಪಿಸ್ಬೋದು ಅಂತ ಹೇಳಿ ಓಂ ಕೇತವೇ ನಮಃ ಇದನ್ನು ಹೇಳ್ಬೋದು. ಅಥವಾ ಗಣಪತಿ ಮಂತ್ರವನ್ನು ಓಂ ಗಂ ಗಣಪತೇ ನಮಃ ಆ ಮಂತ್ರವನ್ನು ಜಪಿಸ್ಬೋದು. ಅಥವಾ ಹನುಮಂತನ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಕೂಡ ಜಪಿಸ್ಬೋದು. ಇದರಿಂದಾಗಿ ಏನಾಗುತ್ತೆ ಅಂದರೆ ಕೇತುವಿನಿಂದ ಬರುವಂತಹ ದೋಷಗಳು, ಅಂದರೆ ಕೇತು ಸಾಮಾನ್ಯವಾಗಿ ಎಲ್ಲಿವರೆಗೆ ಏಟ್ಕೊಡ್ತಾನೆ ಅಂದರೆ ಜೀವದವರೆಗೂ ಕೂಡ ಜೀವವನ್ನು ತೆಗೆಯೋಲ್ಲ, ಬಟ್ ಆ ಹಂತದವರೆಗೂ ಅವನು ಏಟ್ಕೊಡುವಂತಹ ತಾಕತ್ತು ಕೇತುವಿಗಿದೆ. ಕೇತು ಯಾವಾಗಲೂ ಒಬ್ಬ ಮೋಕ್ಷಕಾರಕನಾಗಿರ್ತಾನೆ. ಆದ್ದರಿಂದಾಗಿ ಅವನು ಕೊಡುವಂತಹ ಏಟಿನಿಂದ ಜೀವನ ಸ್ವಲ್ಪ ಏನಾಗುತ್ತೆ ಅಂತ ಹೇಳಿದ್ರೆ ಮೆಚ್ಯೂರಿಟಿ ಬರುತ್ತೆ ಕೇತು ಗ್ರಹದಿಂದ. ಹಾಗಾಗಿ ನಾವೇನು ಅಂದರೆ ಗಣಪತಿ, ಆಬ್ಸ್ಟಿಕಲ್ಸಿಗೆ ಗಣಪತಿ, ಹನುಮಂತ ಈ ದೇವರನ್ನು ನಂಬಿದರೆ ಅಥವಾ ಕೇತು ದೇವರನ್ನೇ ನಂಬಿದರೆ, ಗ್ರಹವನ್ನೇ ನಂಬಿದರೆ ಬಹಳ ಉತ್ತಮ. ಇದು ನಿಮ್ಮ ಜೀವನದ ಎಲ್ಲ ರೀತಿಯ ಆಬ್ಸ್ಟಿಕಲ್ಸನ್ನು ಕೂಡ ನಿವಾರಣೆ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ನಂಬರ್ 8. ಓಕೆ, ಇವರ ಉದ್ಯೋಗ ಯಾವುದರಲ್ಲಿ ಇರಬಹುದು ಅಂತ ಕೇಳಿದ್ರೆ ಜನರಲಿಯಾಗಿ ಇವರೇನು ಅಂತ ಹೇಳಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಅಥವಾ ನನ್ನ ಹಾಗೆ ನಾನು ನಂಬರ್ 7 ಹೋಲೋದ್ರಿಂದ ಅಕಲ್ಟ್ ಆಗಿರಬಹುದು. ಅಂದರೆ ಇಂತಹ ವಿದ್ಯೆಗಳು, ಟ್ಯಾರೋ, ಅಸ್ಟ್ರಾಲಜಿ ಇದರಲ್ಲೆಲ್ಲ ತುಂಬಾ ಆಸಕ್ತಿ ಇರುವಂಥವರಾಗಿರ್ತಾರೆ. ಮತ್ತು ಅದರ ಜೊತೆಗೆ ಯಾವುದಾದ್ರು ಇನ್ಶೂರೆನ್ಸ್ಗಳಲ್ಲಿ ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಅಥವಾ ಡಿಟೆಕ್ಟಿವ್ ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್, ಮಿಲಿಟ್ರಿಗಳಲ್ಲಿ ಕೂಡ ಕೆಲಸ ಮಾಡುವಂಥವ್ರು ಆಗಿರ್ತಾರೆ. ಓಕೆನಾ. ನೆಕ್ಸ್ಟ್ ನಂಬರ್ 8 ಏನನ್ನು ಹೋದ್ ಮಾಡುತ್ತೆ ಅಂತ ಹೇಳಿದ್ರೆ ದ ಸ್ಟ್ರೆಂತ್ ಕಾರ್ಡ್. ಓಕೆನಾ. ನಂಬರ್ 8. ಓಕೆ, ನಂಬರ್ 8 ಯಾವ ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಶನಿ. ಓಕೆನಾ. ಶನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ವೆರಿ ಆ್ಯಂಬಿಷಿಯಸ್ ಪರ್ಸನ್ ಆಗಿರ್ತಾರೆ. ಮತ್ತು ಅಥಾರಿಟಿವ್ ವ್ಯಕ್ತಿತ್ವವನ್ನು ಹೊಂದಿರುವಂಥವರು, ತುಂಬಾ ಮಹತ್ವಾಕಾಂಕ್ಷೆಯನ್ನು, ಅಧಿಕಾರವನ್ನು ಪ್ರೀತಿಸುವಂಥವರು ಮತ್ತು ಅಧಿಕಾರವನ್ನು ನಡೆಸುವಂಥವರಾಗಿರ್ತಾರೆ. ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಇವರ ಹತ್ರ. ಮತ್ತು ಫೈನಾನ್ಷಿಯಲಿ ಫಿಟ್ಟಾಗಿರಬೇಕು ಅಂತ ಪ್ರತಿ ಸಲ ಅಂದ್ಕೊಳ್ತಾ ಇರ್ತಾರೆ. ಮತ್ತು ಅದರ ಜೊತೆಗೆ ತುಂಬಾ ಕೆಲಸ ಮಾಡುವಂತಹ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಇವರಿಗೆ ಇವರ ಸ್ಟ್ರೆಂತ್ ಏನು ಅಂತ ಕೇಳಿದಾಗ ಯಾರನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಚಾಕಚಕ್ಯತೆ ಇವ್ರಿಗೆ ಗೊತ್ತಿರುತ್ತೆ. ಇವರು ತುಂಬಾ ಬ್ರೇವ್ ಆಗಿರೋದ್ರಿಂದ, ಧೈರ್ಯವಂತರಾಗಿರೋದ್ರಿಂದ ಅವರು ಯಾವುದಕ್ಕೂ ಕೂಡ ಹಿಂಜರಿಯಲ್ಲ. ಯಾರನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಒಂದು ಗುಣ ಇವರ ಒಳಗೆ ಗೊತ್ತಿರುತ್ತೆ. ಆದ್ದರಿಂದಾಗಿ ಆ ಸ್ಟ್ರಾಂಗ್ ಫೀಲಿಂಗಿಂದಾಗಿ ಇವರು ಸಕ್ಸಸ್ಸನ್ನು ಕಾಣ್ತಾರೆ. ಬಟ್ ಶನಿ ಗ್ರಹದಿಂದಾಗಿ ಎಲ್ಲದರಲ್ಲೂ ಇವರ ಜೀವನದ ಪ್ರೋಗ್ರೆಸ್ ತುಂಬಾ ಸ್ಲೋ ಇರುತ್ತೆ. ಓಕೆನಾ. ಶನಿ ಗ್ರಹದ ಮೂವ್ಮೆಂಟ್ ಯಾವಾಗಲೂ ನಿಧಾನ. ಓಕೆನಾ. ಅದು ಆ ಪ್ಲ್ಯಾನೆಟ್ಟೇ ನಿಧಾನವಾಗಿ ಮೂವ್ಮೆಂಟ್ ಆಗೋದ್ರಿಂದ ನಿಮ್ಮ ಜೀವನದ ಸೈಕಲ್ ಕೂಡ ತುಂಬಾ ಸ್ಲೋ ಇರುತ್ತೆ.
ಓಕೆನಾ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ತುಂಬಾ ಕೆಲಸ ಮಾಡುವಂಥವರು, ವರ್ಕ್ಹಾಲಿಕ್, ನಿಮಗೆ ಜಾಸ್ತಿ ದೇವರು ಗುರು ಹಿರಿಯರು ಅಂದರೆ ತುಂಬಾ ಭಕ್ತಿ, ಅದರಲ್ಲೂ ಅಮ್ಮ ಅಂದರೆ ನಿಮ್ಮ ತಾಯಿಯನ್ನು ನೀವು ತುಂಬಾ ಪ್ರೀತಿಸ್ತಿರ್ತೀರ. ಇದು ನಂಬರ್ 8. ಈ ನಂಬರ್ 8 ಅವರು ಯಾವ ಉದ್ಯೋಗದಲ್ಲಿರಬಹುದು ಅಂತ ಕೇಳಿದಾಗ ಸಾಮಾನ್ಯವಾಗಿ ಇವರೇನು ಅಂತ ಹೇಳಿದ್ರೆ ರಾತ್ರಿ ಕೆಲಸ ಮಾಡುವಂಥದ್ದು, ನೈಟ್ ಡ್ಯೂಟಿ ಕೆಲಸಗಳನ್ನು ಹೆಚ್ಚಾಗಿ ಮಾಡಲಿಕ್ಕೆ ಇಷ್ಟಪಡ್ತಾರೆ ಇವರು. ಹಾಗೆ ಅದರ ಜೊತೆಗೆ ಟೀಚರ್ಸ್, ಹೆಡ್ ಮಾಸ್ಟರ್ಸ್, ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ ಕೆಲವೊಂದು ಡೀಪಾಗಿರುವಂತಹ ಕೆಲಸಗಳು, ಅಂದರೆ ಅಥಾರಿಟಿ ವೈಸ್ ಕೆಲಸಗಳನ್ನು ಮಾಡಲಿಕ್ಕೆ ಇವರು ಇಷ್ಟಪಡ್ತಾರೆ. ಟ್ರೇಡಿಂಗ್ ವ್ಯಾಪಾರಗಳನ್ನು ಮಾಡುವಂತಹದ್ದು, ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ ಕೆಲವು ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಇವರು ಕೂಡ ಇರ್ತಾರೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ ಸರ್ವಿಸ್ ಸೆಕ್ಟರಲ್ಲಿ ಇವರು ಕೆಲಸದಲ್ಲಿ ಇರ್ತಾರೆ. ಹೆಚ್ಚಾಗಿ ಸರ್ವಿಸ್ ಸೆಕ್ಟರನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ. ಸರ್ವಿಸ್ ಅಂದರೆ ಏನು, ಟೀಚರ್ಸು, ನರ್ಸಿಂಗ್ಸ್, ಡಾಕ್ಟರ್ಸ್, ಲಾಯರ್ಸ್, ಇಂತಹ ಕೆಲಸಗಳಲ್ಲಿ ಇವರು ಸರ್ವಿಸ್ ಕೆಲಸಗಳಲ್ಲಿ ಇವರು ಹೆಚ್ಚಾಗಿ ಇರ್ತಾರೆ. ಓಕೆನಾ. ಮತ್ತು ಇಂಥ ಕೆಲಸಗಳು ಕೂಡ ಇವರಿಗೆ ಸೂಟ್ ಆಗುತ್ತೆ. ದಟ್ ಮೀನ್ಸ್ ಇದರ ಅರ್ಥ ಏನು ಅಂತ ಹೇಳಿದ್ರೆ ಇದು ಇವರಿಗೆಲ್ಲ ಸೂಟ್ ಆಗುತ್ತೆ, ಈ ಒಂದು ಉದ್ಯೋಗ ಸೂಟ್ ಆಗುತ್ತೆ ಅನ್ನುವಂತಹದ್ದು. ಓಕೆ, ಇವರಿಗೆ ಏನು ಮಾಡ್ಬೋದು, ಇವರ ಜೀವನದ ಆಬ್ಸ್ಟಿಕಲ್ಸಿಗೋಸ್ಕರ ಓಂ ಶಂ ಶನಿಶ್ಚರಾಯ ನಮಃ, ಓಂ ಶಂ ಶನಿಶ್ಚರಾಯ ನಮಃ ಇದನ್ನು ಜಪಿಸ್ಬೋದು. 11 ಸಾರಿ 21 ಸಾರಿ ಕೂಡ ಜಪಿಸ್ಬೋದು, ಅಥವಾ 108 ಸಾರಿ ಕೂಡ ಜಪಿಸ್ಬೋದು. ಶನಿವಾರ ನಿಮಗೆ ಪ್ರೀಷಿಯಸ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಜಪಿಸಿ, ಜೀವನದಲ್ಲಿ ನಿಮ್ಮ ಆಬ್ಸ್ಟಿಕಲ್ಸ್ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಓಕೆನಾ. ಇದು ನಂಬರ್ 8, ಯಾರ ಸೋಲ್ ಎನರ್ಜಿ ನಂಬರ್ 8 ಆಗಿರುತ್ತೋ ಅವರಿಗೋಸ್ಕರ. ಓಕೆ, ನೆಕ್ಸ್ಟ್ ನಂಬರ್ 9. ನಂಬರ್ 9, ನಿಮ್ಮ ಸೋಲ್ ಎನರ್ಜಿ ಏನಾದರೂ ನಂಬರ್ 9 ಆಗಿದ್ದರೆ ಅವರಿಗಾಗಿ ಇರುವಂತಹ ಗ್ರಹ ಯಾವುದು ಅಂದರೆ ಮಾರ್ಸ್, ಅಂದರೆ ಮಂಗಳ ಗ್ರಹ. ಏನಂತಾರೆ ಮಾರ್ಸಿಗೆ ಇನ್ನೊಂದು ಪದ ಕುಜ. ಇವರು ಏನು ಅಂತ ಹೇಳಿದ್ರೆ, ಇವರ ವ್ಯಕ್ತಿತ್ವ ಏನು ಅಂತ ಹೇಳಿದರೆ ವೆರಿ ಲಾಯಲ್ ಆಗಿರ್ತಾರೆ. ಇವರು ಯಾರ ಜೊತೆ ಬೇಕಾದರೂ ಅಷ್ಟೇ ತುಂಬಾ ಲಾಯಲ್ ಆಗಿರುವಂತಹವರು, ಕಂಪ್ಯಾಷನೇಟ್ ಆಗಿರುವಂಥವರು, ಮತ್ತು ಮಾನವೀಯತೆ ಇವರಿಗೆ ಸ್ವಲ್ಪ ಜಾಸ್ತಿ. ಮತ್ತು ಏನು ಅಂತ ಹೇಳಿದ್ರೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನುವಂತಹ ಒಂದು ಮನೋಭಾವನೆ ಇರುವಂಥವರು. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ತುಂಬಾ ಮಹತ್ವಾಕಾಂಕ್ಷೆ ಇರುವವರು, ತುಂಬಾ ಡ್ರೀಮರ್, ಅಂದರೆ ಯಾವುದೇ ಒಂದು ವಿಚಾರದ ಬಗ್ಗೆ ಹೇಳಿದ್ರು ಅದ್ರ ಬಗ್ಗೆ ಅವ್ರದ್ದೇ ಆದಂಥ ಕನಸು, ಥಾಟ್ಸ್ಗಳೆಲ್ಲ ಇವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆನಾ. ಇವರು ಆ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ ಒಂಟಿಯಾಗಿರೋದು ಅಂದರೆ ಇವ್ರಿಗೆ ತುಂಬಾ ಇಷ್ಟ. ಇವರು ಎಲ್ಲರ ಜೊತೆ ಮಿಂಗಲ್ ಆಗಲ್ಲ, ಅವರಷ್ಟಿಗೆ ಅವ್ರು ಇರ್ತಾರೆ, ಏನೋ ಆಲೋಚನೆ ಮಾಡ್ತಾರೆ, ಅದರಿಂದ ಮುಂದೆ ಬರಬೇಕು, ಈ ರೀತಿಯ ಒಂದು ವ್ಯಕ್ತಿತ್ವ. ಸಹಜವಾಗಿ ಇವರು ಅದೇ ವ್ಯಕ್ತಿತ್ವದವರಾಗಿರ್ತಾರೆ. ಓಕೆನಾ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಇವರು ಸ್ವಲ್ಪ ಆಧ್ಯಾತ್ಮಿಕವಾದಿಗಳು ಕೂಡ ಹೌದು. ಮತ್ತು ಎಲ್ಲರ ಮೇಲೂ ಕರುಣೆ, ದಯೆ ತೋರಿಸುವಂಥವರು, ಬೇಗ ಒಂದು ಏನು ಅಂತ ಹೇಳಿದ್ರೆ ನಿರ್ಧಾರಕ್ಕೆ ಬರುವಂಥವರು ಕೂಡ ಅಲ್ಲ ಇವರು ಏನು ಅಂತ ಹೇಳಿದ್ರೆ ತುಂಬಾ ಆಲೋಚನೆ ಮಾಡಿ ಮತ್ತೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಕುಜ ಸಂಬಂಧಪಟ್ಟಂಥವ್ರಿಗಿರ್ತಾರೆ. ಮತ್ತು ಅದರ ಜೊತೆಗೆ ಸ್ವಲ್ಪ ಅಗ್ರೆಸಿವ್ ಮೋಡ್, ಇವರಿಗೆ ಸ್ವಲ್ಪ ಕೋಪ ಜಾಸ್ತಿ, ಬೇಗ ಸಿಟ್ಟು ಬರುತ್ತೆ, ಬೇಗ ಹಠ ಮಾಡ್ತಾರೆ, ತನಗೆ ಬೇಕು ಅನಿಸಿದ್ದನ್ನು ಪಡ್ಕೊಳ್ಳೋವರೆಗೂ ಇವ್ರು ಬಿಡಲ್ಲ, ಅದನ್ನು ಈಡೇರಿಸ್ಕೊಳ್ಳೋವರೆಗೂ ಬಿಡಲ್ಲ. ಅದಕ್ಕೆ ನಾನು ಹೇಳಿದ್ದು ತುಂಬಾ ಮಹತ್ವಾಕಾಂಕ್ಷಿ ವ್ಯಕ್ತಿತ್ವವನ್ನು ಇವರು ಹೊಂದಿರ್ತಾರೆ. ಓಕೆನಾ. ಇವರ ಗ್ರಹ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕುಜ, ಮಂಗಳ ಗ್ರಹವನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಮಂಗಳ ಗ್ರಹ ಅಂತ ಹೇಳಿದಾಗ, ಕುಜ ಅಂತ ಹೇಳಿದಾಗ ಪುನಃ ಗಣಪತಿಯನ್ನು ಆರಾಧನೆ ಮಾಡ್ಬೋದು, ತುಂಬ ಒಳ್ಳೆಯದು ನಿಮಗೆ. ಓಂ ಗಂ ಗಣಪತಿಯ ನಮಃ ಅಂತೇಳಿ ಕೂಜನಕ್ಕೆ ಸಂಬಂಧಪಟ್ಟ ಹಾಗೆ ಗಣಪತಿ ಆರಾಧನೆ ತುಂಬ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಇವರು ಯಾವ ಸೆಕ್ಟರಲ್ಲಿ ಕೆಲಸ ಮಾಡ್ಬೋದು ಅಂತ ಕೇಳಿದಾಗ ಹೆಚ್ಚಾಗಿ ಇದಕ್ಕೆ ರೆಪ್ರೆಸೆಂಟ್ ಮಾಡುವಂಥದ್ದು ಬೆಂಕಿಗೆ ಸಂಬಂಧಪಟ್ಟಂಥ ಕೆಲಸಗಳು, ಅಂದರೆ ಹೋಟೆಲಲ್ಲಿ, ಯಾವುದಾದ್ರು ಮ್ಯಾನೇಜ್ಮೆಂಟ್ ಕೆಲಸಗಳಲ್ಲಿ, ಅಥವಾ ಎಲೆಕ್ಟ್ರಿಕಲ್ಸ್ ಕೆಲಸಗಳಲ್ಲಿ, ಅಥವಾ ಇನ್ನೇನು ಜಿಮ್ಗಳಲ್ಲಿ, ಮಿಲಿಟ್ರಿಲಿ, ಇವರೆಲ್ಲ ಪೊಲೀಸ್ ಕೆಲಸಗಳಿರ್ಬೋದು, ಅಥವಾ ಚೆಫ್ ಆಗಿ ಕೆಲಸ ಮಾಡುವಂಥವರು ಈ ಒಂದು ರೆಪ್ರೆಸೆಂಟ್ ಮಾಡ್ಬೋದು. ಈ ಕೆಲಸಗಳನ್ನು ನೀವು ಆಯ್ಕೆ ಮಾಡೋದ್ರಿಂದ ತುಂಬಾ ಲಾಭ ಬರುತ್ತೆ. ಬೆಂಕಿಗೆ ಸಂಬಂಧಪಟ್ಟಂಥ ಕೆಲಸಗಳು ನಿಮಗೆ ಹೆಚ್ಚು ಏನಂದರೆ ಲಾಭದಾಯಕ, ಮತ್ತು ಅಂಥ ಉದ್ಯೋಗಗಳಲ್ಲಿ ಅವರು ಹೆಚ್ಚಾಗಿ ಇರುತ್ತಾರೆ. ಓಕೆನಾ. ಈ ರೀತಿಯಾಗಿ
ನೋಡಿದ್ರಲ್ಲ, ಈ ರೀತಿಯಾಗಿ ನಿಮ್ಮ ಸೋಲ್ ನಂಬರ್ ನಿಮ್ಮ ಪರ್ಸ್ನಾಲಿಟಿಯನ್ನು ಏನಂತ ಹೇಳಿದ್ರೆ ನಿಮ್ಮ ಪರ್ಸ್ನಾಲಿಟಿಯನ್ನು ತೋರಿಸುತ್ತೆ. ಹಾಗೆ ಅದರ ಜೊತೆಗೆ ನಿಮ್ಮ ಮೇಲೆ ಅದರ ಪ್ರಭಾವ ಕೂಡ ಇರುತ್ತೆ. ಮತ್ತು ಅದರ ಜೊತೆಗೆ ಅದು ನೆಗೆಟಿವ್ ಆಗಿದ್ದಾಗ ಇಂತಹ ಬೀಜ ಮಂತ್ರಗಳ ಮೂಲಕ ನಿಮ್ಮ ಜೀವನದಲ್ಲಿ ಬರುವಂಥ ಆಬ್ಸ್ಟಿಕಲ್ಸ್ನ 50% ಕಮ್ಮಿ ಮಾಡ್ಕೊಳ್ಬೋದು. 50 to ಮ್ಯಾಕ್ಸಿಮಮ್ 70% ಕಮ್ಮಿ ಆಗುತ್ತೆ. ಯಾಕೆಂದರೆ ಪ್ರತಿ ಗ್ರಹಕ್ಕೂ ಅದರದೇ ಆದಂಥ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ನೆಗೆಟಿವ್ ವೈಬ್ರೇಷನ್ ಕೂಡ ಇರುತ್ತೆ. ಆದ್ದರಿಂದಾಗಿ ಈ ರೀಡಿಂಗನ್ನು ನೋಡಿ ನಿಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳಿ. ಓಕೆನಾ? ಮತ್ತೆ ಸಿಗ್ತೇನೆ ಮತ್ತೊಂದು ರೀಡಿಂಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್.